ತ್ರಿಕೋನಮಿತಿ ಅನ್ವಯದಲ್ಲಿ ನಾವು ಉನ್ನತ ಕೋನ ಅವನತ ಕೋನ ಹೋಗ್ತೀವಿ. ಉನ್ನತ ಕೋನ ಕತ್ತನ್ನು ನಾವು ಮೇಲೆತ್ತಿ ನೋಡಿದಾಗ ಉಂಟಾಗ್ತಕ್ಕಂಥ ಕೋನ ನಿರ್ದಿಷ್ಟ ಬಿಂದುವಿನಿಂದ ನಾವು ನಿರ್ದಿಷ್ಟ ಎತ್ತರದಲ್ಲಿ ಕತ್ತನ್ನು ಮೇಲಿಟ್ಟ ಸಂದರ್ಭದಲ್ಲಿ ಉಂಟಾಗ್ತಕ್ಕಂಥ ಕೋನವನ್ನು ಉನ್ನತ ಕೋನ ಅಂತ ಕರಿತೀವಿ. ನಾವು ಉನ್ನತ ಕೋನವನ್ನ ಕೆಳಗಿಂದ ಮೇಲ್ ನೋಡ್ತೀವಿ. ನಕ್ಷತ್ರ ನೋಡ್ತೀವಿ, ಕಟ್ಟಡ ಎತ್ತರ ನೋಡ್ತೀವಿ, ಸ್ತಂಭಗಳ ಎತ್ತರ ನೋಡ್ತೀವಿ, ನಿತ್ಯ ಜೀವನ ನೋಡ್ತೀವಿ, ಮರದ ಎತ್ತರ ನೋಡ್ತೀವಿ. ಅದೇ ರೀತಿ ನಾವು ಅವನತ ಕೋನ ಎಲ್ಲಿ ನೋಡ್ತೀವಿ? ನಾವು ಒಂದು ಕಟ್ಟಡದ ಮೇಲೆ ಇಟ್ಕೊಂಡು ನಾವು ಕೆಳಗೆ ನೋಡಿದಾಗ ಕತ್ತನ್ನ ಕೆಳಗೆ ಬಗ್ಗಿಸಿ ನೋಡಿದಾಗ ಉಂಟಾಗ್ತಕ್ಕಂಥ ಕೋನವನ್ನು ಏನ್ ಕರಿತೀವಿ? ನಾವು ಅವನತ ಕೋನ ಅಂತ ಕರಿತೀವಿ. ನಾವು ಈ ಉನ್ನತ ಕೋನ ಮತ್ತು ಅವನತ ಕೋನ ಆಧಾರ ಇಟ್ಕೊಂಡು ನಾವು ತ್ರಿಕೋನಮಿತಿ ಅನ್ವಯ ಮಾಡ್ತಾ ಇದೀವಿ ಮಕ್ಕಳ. ಹಲವಾರು ಲೆಕ್ಕ ಮಾಡ್ತೇನೆ. ಅದರಲ್ಲಿ ಒಂದು ಲೆಕ್ಕ ಇದೆ. ಈಗ ನಾವು ಸಮುದ್ರ ಮಟ್ಟದಿಂದ 75 ಮೀಟರ್ ಎತ್ತರದಲ್ಲಿರುವ ದೀಪಸ್ತಂಭವೊಂದರ ಮೇಲಿಂದ 2 ಹಡಗುಗಳನ್ನು ನೋಡಿದಾಗ ಉಂಟಾದ ಅವನತ ಕೋನಗಳು ಕ್ರಮವಾಗಿ 30 ಮತ್ತು 40 ಡಿಗ್ರಿ ಆಗಿದೆ. ದೀಪಸ್ತಂಭದ ಒಂದೇ ಪಾರ್ಶ್ವದಲ್ಲಿ ಒಂದು ಹಡಗಿನ ಹಿಂದೆ ಮತ್ತದಿದ್ದರೆ 2 ಹಡಗುಗಳಿರುವ ದೂರವನ್ನು ಕಂಡಿದೆ. ಹೀಗಂತೆ ನಮ್ಮ ಚಿತ್ರದ ಪ್ರಕಾರ ಎಬಿ ಒಂದು ದೀಪಸ್ತಂಭ. ದೀಪಸ್ತಂಭ ಎಲ್ಲಿರುತ್ತೆ? ಸಮುದ್ರ ದಡದಲ್ಲಿರುತ್ತೆ. ಹಿಂದಿನ ಕಾಲದಲ್ಲಿ ಸಮುದ್ರ ದಡದಲ್ಲಿ ದೀಪಸ್ತಂಭ ಅಂತ ಮಾಡ್ತಿದ್ರು. ಯಾಕೆಂದ್ರೆ ದೂರದಲ್ಲಿರ್ತಕ್ಕಂಥ ಹಡಗು ಅದು ಸಮುದ್ರ ತೀರವನ್ನ ಗುರುತಿಸೋದಕ್ಕೋಸ್ಕರ ದೀಪಸ್ತಂಭದಲ್ಲಿ ದೀಪವನ್ನು ಹಾಕ್ತಿದ್ರು. ಆ ದೀಪವನ್ನು ಆಧಾರ ಇಟ್ಕೊಂಡು ಹಡಗು ಎಲ್ಲಿ ಬರೋ? ಸಮುದ್ರದ ದಡಕ್ಕೆ ಬರೋದು. ಈಗ ನಾವು ಈ ದೀಪಸ್ತಂಭ ಇದೆ. ಆ ದೀಪಸ್ತಂಭ ಎತ್ತರ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 25 ಮೀಟರ್. ದೀಪಸ್ತಂಭದ ಈಗ ಸಮುದ್ರ ಇದೆ, ಬಿಡಿ ಇದು ಸಮುದ್ರ ಇದು. ಈ ದೀಪಸ್ತಂಭದ ಒಂದೇ ಪಾರ್ಶ್ವನೇನು? ಒಂದೇ ಸೈಡ್ ಅಲ್ಲಿ 2 ಹಡಗುಗಳಿದೆ. ಹಡಗುಗಳ ಸ್ಥಾನ ಕೊಡಿದೆ ನಾನು. ಒಂದು ಹಡಗಿನ ಸ್ಥಾನ ಏನಿದೆ? ಸಿ ಇದೆ. ಇನ್ನೊಂದು ಹಡಗಿನ ಸ್ಥಾನ ಏನಿದೆ? ಡಿ ಇದೆ. ಈಗ ಪ್ರಶ್ನೆ ಪ್ರಕಾರ ದೀಪಸ್ತಂಭದ ಮೇಲಿಂದ ಅಂದ್ರೆ ಇಲ್ಲಿ ಅವನತ ಕೋನ ಉಂಟಾಗ್ತಕ್ಕಂಥ ಜಾಗ ಯಾವುದು? ಎ. ಅವನತ ಕೋನ ಏನಿಂದ ನಾವು 2 ಹಡಗುಗಳನ್ನ ಯಾವ ಕೋನದಲ್ಲಿ ನೋಡ್ತೀವಿ ಅಂದ್ರೆ, ಒಂದು ಹಡಗು ಸಿ ಅನ್ನ 40 ಡಿಗ್ರಿ ಕೋನದಲ್ಲಿ ನೋಡ್ತೀವಿ, ಇನ್ನೊಂದು ಹಡಗು ಡಿ ಅನ್ನ 30 ಡಿಗ್ರಿ ಕೋನದಲ್ಲಿ ನೋಡ್ತೀವಿ. ಈಗ ದೀಪಸ್ತಂಭ ಎತ್ತರ ಕೊಟ್ಟಿದ್ದಾರೆ. ನಾವು ಬರ್ತೀವಿ ಎ ಬಿ ಕೊಟ್ಟೇನು? 75 ಮೀಟರ್ ಏನಾದ್ರು ದೀಪಸ್ತಂಭದ ಎತ್ತರ. ಈಗ ನೆಕ್ಸ್ಟ್ ಏನು? ಸಿ ಮತ್ತು ಡಿ ಏನಿದು? ಹಡಗುಗಳು ಇರ್ತಕ್ಕಂಥ ಸ್ಥಾನ. ಸಿ ಮತ್ತು ಡಿಗಳು ಹಡಗುಗಳ ಸ್ಥಾನ. ನೆಕ್ಸ್ಟ್ ಮಕ್ಕಳ ಹಡಗುಗಳ ಸ್ಥಾನ. ಈಗ ಇದರಲ್ಲಿ ನಾವ್ ಹೇಗೆ ಕಂಡಿಬೇಕು? ಸಿಡಿ 2 ಹಡಗುಗಳಿಗೆ ಇರ್ತಕ್ಕಂಥ 2 ಹಡಗುಗಳ ನಡುವೆ ಇರ್ತಕ್ಕಂಥ ಕಂಡಿಬೇಕು. ಸಿ ಇಂದ ಡಿ ಎಷ್ಟಿದೆ ಅಂತ ನಾವು ಕಂಡಿಬೇಕು. ಈಗ ಫಸ್ಟ್ ಅಂತ ನಾವು ಅಂದ್ರೆ ಫಸ್ಟ್ ತ್ರಿಭುಜ, 2 ತ್ರಿಭುಜ ಇದೆ, 2 ಲಂಬಕೋನ ತ್ರಿಭುಜ ಇದೆ. ಒಂದು ಎ ಬಿ ಸಿ ಇದೆ, ಇನ್ನೊಂದು ಎ ಬಿ ಡಿ ಇದೆ. ಎ ಬಿ ಸಿ ಮತ್ತು ಎ ಬಿ ಡಿ 2 ಉಭಯ ಸಾಮಾನ್ಯ ಲಂಬಕೋನ ಯಾವುದು? ಬಿ. ಈಗ ಫಸ್ಟ್ ನಾನು ತ್ರಿಭುಜ ಎ ಬಿ ಸಿ ಯಲ್ಲಿ ಯಾವ ಕಾಣ್ತೇನೆ? ಕೋನ ಬಿ ಎಷ್ಟು? 90 ಡಿಗ್ರಿ. ತ್ರಿಭುಜ ಎ ಬಿ ಸಿ ನಲ್ಲಿ ಬಿ ಕೋನ 90 ಡಿಗ್ರಿ. ಈಗ ನಾವು ಯಾವ ಕಾರಣ? ಅಭಿಮುಖ ಮತ್ತು ಪಾರ್ಶ್ವ ಅಂದ್ರೆ ಟ್ಯಾನ್ ಥೀಟಾ. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಎ ಬಿ ಬೈ ಬಿ ಸಿ. ಟ್ಯಾನ್ ಇಲ್ಲಿ ಕೋನ ಎಷ್ಟು ಉಂಟಾಗಿದೆ? 40 ಡಿಗ್ರಿ. ಟ್ಯಾನ್ 45 ಡಿಗ್ರಿ ಇಸ್ ಈಕ್ವಲ್ ಟು ಎ ಬಿ ಹೈಟ್ ಎಷ್ಟು? 75 ಬೈ ಬಿ ಸಿ. ಟ್ಯಾನ್ 45 ನ ಬೆಲೆ ಎಷ್ಟು? 1. ಟ್ಯಾನ್ 45 ಡಿಗ್ರಿ ಬೆಲೆ 1 ಇಸ್ ಈಕ್ವಲ್ ಟು 75 ಬೈ ಬಿ ಸಿ. ಓರೆ ಗುಣಾಕಾರ ಮಾಡಿದ್ರೆ ಬಿ ಸಿ ಇಸ್ ಈಕ್ವಲ್ ಟು 75 ಮೀಟರ್. ಇದರ್ಥ ಗೊತ್ತಾ ಮಕ್ಕಳ? ಎ ಬಿ ಎಷ್ಟು ಇರುತ್ತೋ ಅಷ್ಟೇ ಬಿ ಸಿ ಇದೆ. ಬಿ ಸಿ ಬೆಲೆ ಎಷ್ಟು ನೋಡ್ರಿ? 75 ಮೀಟರ್ ಬಂತು. ಯಾವಾಗ? ಅವನತ ಕೋನ 90 ಡಿಗ್ರಿ ಇದ್ದಾಗ ಬಿ ಸಿ ಉದ್ದ ಅಂದ್ರೆ ದೀಪಸ್ತಂಭದ ಬುಡದಿಂದ ಹಡಗಿಗೆ ಸಿ ಇರ್ತಕ್ಕಂಥ ದೂರ ಎಷ್ಟು? 75 ಮೀಟರ್ ಬಂತು. ನೆಕ್ಸ್ಟ್ ತ್ರಿಭುಜ ಎ ಬಿ ಡಿ. ಈಗ ತ್ರಿಭುಜ ನೆಕ್ಸ್ಟ್ ತ್ರಿಭುಜ ಎ ಬಿ ಡಿ ಯಲ್ಲಿ ಸೇಮ್ ಕೋನ ಬಿ ಎಷ್ಟು? 90 ಡಿಗ್ರಿ. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಅಭಿಮುಖ ಎ ಬಿ ಬೈ ಪಾರ್ಶ್ವ ಏನು? ಅಭಿಮುಖ ಎ ಬಿ, ಪಾರ್ಶ್ವ ಬಿ ಡಿ. ಬಿ ಡಿ ಅಂದ್ರೇನು? ಬಿ ಸಿ
ರೂಟ್ ಆಫ್ 3 ಇಸ್ ಈಕ್ವಲ್ ಟು 75 ಬೈ BC ಎಷ್ಟಿದೆ 75 ಪ್ಲಸ್ CD ಅಂತ ಆಗ್ತದೆ ಮಕ್ಕಳ. ಈಗ ಇದನ್ನ ಓರೆ ಗುಣಾಕಾರ ಮಾಡಿ, ಇದು ಓರೆ ಗುಣಾಕಾರ ಮಾಡಿದ್ರೆ 75 ಇಲ್ಲಿ 1 ಇಂಟು 75 ಪ್ಲಸ್ CD ಇಸ್ ಈಕ್ವಲ್ ಟು 75 ಇಂಟು ರೂಟ್ ಆಫ್ 3. ನಮಗೆ ಬೇಕಾಗಿದ್ದೇನು CD ಏನು ಎರಡು ಹಡಗುಗಳ ನಡುವೆ ಇರತಕ್ಕಂತ ಅಂತರ CD ನಾವೇ ಇಟ್ಕೊಂತೀನಿ. CD ಹಾಗೆ ಇಟ್ಕೊಂಡು 75 ರೂಟ್ ಆಫ್ 3 ಪ್ಲಸ್ 75 ಬಲಭಾಗ ಕಳಿಸ್ತೀನಿ ಮೈನಸ್ 75 ಆಯ್ತು. ಆದ್ದರಿಂದ CD ಇಸ್ ಈಕ್ವಲ್ ಟು ಏನ್ ಕಾಮನ್ ತೆಗಿತೀರಾ 75 ಏನು ಉಳಿಯುತ್ತೆ ರೂಟ್ ಆಫ್ 3 ಮೈನಸ್ 1 ಮೀಟರ್. 75 ರೂಟ್ ಆಫ್ 3 ಮೈನಸ್ 1 ಮೀಟರ್. ಏನಿದು ಎರಡು ಹಡಗುಗಳು ಇರುವ ಅಂತರ, ಎರಡು ಹಡಗುಗಳಿರುವ ಎರಡು ಹಡಗುಗಳಿರುವ ಅಂತರ ದೂರ ಅಂತರ ಸಿ ಮತ್ತು ಡಿ ಎರಡು ಹಡಗುಗಳು ಇರತಕ್ಕಂತ ಅಂತರ ಎಷ್ಟು ಅಂತಂದ್ರೆ 75 ಇಂಟು ರೂಟ್ ಆಫ್ 3 ಮೈನಸ್ 1 ಮೀಟರ್. ಬರ್ತದೆ ಚಿತ್ರ ಕರೆಕ್ಟ್ ಆಗ್ತದೆ. ಇದು ನಾವು ಬಿಡಿಗೆ ಸಮಾಂತರವಾಗಿ ಎ ಹಾಕಿದ್ವಿ. ಯಾಕೆ ಇದು ಊಹಾತ್ಮಕ ರೇಖೆ. ಬಿಡಿಗೆ ಸಮಾಂತರವಾಗಿ ಎ ಹಾಕಿದ್ರೆ ಅದು ಊಹಾತ್ಮಕ ರೇಖೆ. ಯಾಕೆ ನಾವು ಕೋನ ಹಾಕಲಕ್ಕೋಸ್ಕರ, ನಮ್ಮ ದೃಷ್ಟಿಕೋನ ಹಾಕಲಕ್ಕೋಸ್ಕರ ಅದನ್ನ ನಾವು ಲೆಕ್ಕಕ್ಕೋಸ್ಕರ ಹಾಕೊಂಡಿದ್ವಿ. ಅದು ಆಕಾಶದಿಂದ ಕಟ್ಟು, ಅದನ್ನ ಕಣ್ಣಿಗೆ ಕಾಣಲ್ಲ, ಊಹಾತ್ಮಕ ಅಷ್ಟೇ. ಕ್ವಶನ್ ಅರ್ಥ ಆಗ್ತಿದೆ? ಕೋನ ಸರಿಯಾಗಿ ಗುರುಸ್ಕೊಳ್ಳ್ರಲ್ಲಿ, ಚಿತ್ರ ಸರಿಯಾಗಿ ಬರ್ಕೊಳ್ರಿ. ಆ ನಿಗದಿತ ಕೋನಕ್ಕೆ ನಾವೇನ್ ಬರ್ಕೊಂಡು ನೋಡಿ, ನಾವೇನ್ ಕಂಡಿದ್ವಿ ನಾವು ಸಿ ಮತ್ತು ಡಿ ಅಂದ್ರೆ ಎರಡು ಹಡಗುಗಳು ಇರ್ತಕ್ಕಂಥ ಅಂತರವನ್ನು ಕಂಡಿದ್ವಿ ನಾವು. ಮಕ್ಕಳ ಇದೇ ತರ ಕ್ವಶನ್ ಇದೆ. ಒಂದು ಕ್ವಶನ್ ನಾವು ಈ ಕ್ವಶನ್ ಏನ್ ಕಂಡಿದ್ವಿ, ನಾವು ಸಿ ಇಂದ ಡಿ ಇರ್ತಕ್ಕಂಥ ದೂರ ಕಂಡಿದ್ವಿ. ಎಷ್ಟು ಬಂತು 75 ಇಂಟು ರೂಟ್ ಆಫ್ 3 ಮೈನಸ್ 1 ಮೀಟರ್ ಬಂತು. ಅಂದ್ರೆ ಎರಡು ಹಡಗುಗಳು ಇರ್ತಕ್ಕಂಥ ಅಂತರ. ಆಯ್ತಾ, ನೆಕ್ಸ್ಟ್ ಕ್ವಶನ್ ಕಳಿಸ್ಬೋದಾ? ಕ್ವಶನ್ ನೋಡಿದ್ದು ಎಷ್ಟು ಕ್ವಶನ್ ಈಗ ಕಾಲುವೆಯ ಒಂದು ದಡದ ಮೇಲೆ, ಕಾಲುವೆಯ ಒಂದು ದಡದ ಮೇಲೆ, ದಡ ಅಂದ್ರೇನು ಲಗ್ನ, ಕಾಲುವೆಯ ಒಂದು ದಡದ ಮೇಲೆ ದೂರದರ್ಶನದ ಗೋಪುರವನ್ನು, ದೂರದರ್ಶನದ ಗೋಪುರವನ್ನು ನೇರವಾಗಿ ನಿಂತಿದೆ. ದೂರದರ್ಶನದ ಗೋಪುರವನ್ನು ನೇರವಾಗಿ ನಿಂತಿದೆ. ಗೋಪುರಕ್ಕೆ ಅಭಿಮುಖವಾದ ಮತ್ತೊಂದು
ಗೋಪುರಕ್ಕೆ ಅಭಿಮುಖವಾದ ಮತ್ತೊಂದು ದಡದ ಮೇಲಿನ ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು 60 ಡಿಗ್ರಿ ಆಗಿದೆ. ಉನ್ನತ ಕೋನವು 60 ಡಿಗ್ರಿ ಆಗಿದೆ. ಇದೇ ಬಿಂದುವಿನಿಂದ ಗೋಪುರದ ಪಾದವನ್ನು ಸೇರಿಸುವಂತೆ ಎಳೆದ ಸರಳ ರೇಖೆಯ ಮೇಲಿನ 20 ಮೀಟರ್ ದೂರದ ಮತ್ತೊಂದು ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು 30 ಡಿಗ್ರಿ ಆಗಿದೆ. ಗೋಪುರದ ಎತ್ತರವನ್ನು ಮತ್ತು ಕಾಲುವೆಯ ಅಗಲವನ್ನು ಗೋಪುರದ ಎತ್ತರವನ್ನು ಮತ್ತು ಕಾಲುವೆಯ ಅಗಲವನ್ನು ಕಂಡುಹಿಡಿಯಿರಿ. ಚಿತ್ರ ಕೊಟ್ಟಿದ್ದಾರೆ. ಚಿತ್ರ ಹೇಗೆ ಕೊಟ್ಟಿದ್ದಾರೆ ಅಂದ್ರೆ ಇದನ್ನೆಲ್ಲ ಇಲ್ಲೊಂದು ಗೋಪುರ ಇದೆ. ಟಿವಿ ಟವರ್ ಸ್ಟೇಷನ್ ಗೋಪುರ ಟವರ್ ಬರ್ತದೆ. ಅವರೇ ಕೊಟ್ಟಿದ್ದಾರೆ. ನೀವು ಶಿವಮೊಗ್ಗ ಯಾರು ಹೋಗಿದ್ದೀರಾ? ಶಿವಮೊಗ್ಗದಲ್ಲಿ ದೂರದರ್ಶನಕ್ಕೆ ದೊಡ್ಡ ಟವರ್ ಸಿಗುತ್ತೆ. ಶಿವಮೊಗ್ಗಕ್ಕೆ ಹೋದ ತಕ್ಷಣನೇ ದೊಡ್ಡ ಎತ್ತರವಾದ ಡ್ಯಾನ್ಸರ್ ಟವರ್ ಕಾಣುತ್ತೆ. ಅದಕ್ಕೆ ಏನ್ ಕರೀತಾರೆ? ಅದಕ್ಕೆ ದೂರದರ್ಶನ ಗೋಪುರ, ಟಿವಿ ಟವರ್ ಅಂತ ಕರೀತಾರೆ. ಟಿವಿ ಟವರ್, ಇನ್ನು ಮೊಬೈಲ್ ಟವರ್ ಹೆಂಗಿದೆ ಗೊತ್ತುಂಡಿದ್ರಲ್ಲ, ಅದೇ ರೀತಿ ದೂರದರ್ಶನ ಗೋಪುರ. ನಮ್ಮ ಪಕ್ಷ ನೋಡೋಣ. ಕಾಲುವೆಯ ಒಂದು ದಡದ ಮೇಲೆ ಕಾಲುವೆ ಕಾಲುವೆ ದಡದ ಮೇಲೆ ದೂರದರ್ಶನದ ಗೋಪುರ ಒಂದು ನೇರವಾಗಿ ನಿಂತಿದೆ. ಅದರ ಪಕ್ಕದಲ್ಲಿ ಗೋಪುರ ಏನಾಗಿದೆ ನಿಂತಿದೆ. ನೆಕ್ಸ್ಟ್, ಗೋಪುರಕ್ಕೆ ಅಭಿಮುಖವಾದ ಮತ್ತೊಂದು ದಡದ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನ. ಅಂದ್ರೆ ಇಲ್ಲಿಂದ ನಿಂತ್ಕೊಂಡು ಗೋಪುರ ತುದಿ ನೋಡಿದ್ರೆ ಎಷ್ಟು ಕೋನ ಉಂಟಾಗುತ್ತೆ? 30 ಡಿಗ್ರಿ. ದೂರದಿಂದ ನಿಂತು ನೋಡಿದಾಗ ಇಲ್ಲಿಂದ ನಿಂತ್ಕೊಂಡು ಗೋಪುರ ತುದಿ ನೋಡಿದ್ರೆ ಎಷ್ಟು ಬರುತ್ತೆ? 60 ಡಿಗ್ರಿ ಕೋನ. ಅಲ್ಲಿ ಉನ್ನತ ಕೋನ ಎಷ್ಟು ಬರುತ್ತೆ? 3 ಡಿಗ್ರಿ ಅನ್ನೋದು 60 ಡಿಗ್ರಿ. ಇದೇ ಬಿಂದುವಿನಿಂದ ಗೋಪುರದ ಪಾದವನ್ನು ಸೇರಿಸುವಂತೆ ಎಲ್ಲ ಸಣ್ಣ ರೇಖೆಯು ಮೇಲಿನ
ಅಂದ್ರೆ ಈ ಎರಡು ಬಿಂದುಗಳ ನಡುವೆ ಅಂತರ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 20 ಮೀಟರ್. ಆಯ್ತಾ? ಈಗ ನಾವೇನ್ ಕಂಡಿಬೇಕು? ಗೋಪುರ ಎತ್ತರನ ಕಂಡಿಬೇಕು ಮತ್ತು ಕಾಲಿಗೆ ಅಗಲ ಕಂಡಿಬೇಕು. ಗೋಪುರ ಎತ್ತರ ಮತ್ತೆ ಏನ್ ಕಂಡಿಬೇಕು ನಾವು? ಕಾಲಿಗೆ ಅಗಲ. ಈಗ ಏನು ಸಿ ಮತ್ತು ಡಿ ಏನಪ್ಪ? ಸಿ ಮತ್ತು ಡಿ ಬಿಂದು ಏನು? ಗೋಪುರದ ತುದಿಯನ್ನ ನೋಡಂತ ಜಾಗ ಬಿಂದು. ಆ ಎರಡು ಬಿಂದುಗಿಂತ ಅಂತರ ಎಷ್ಟಿದೆ? 20 ಮೀಟರ್. ನಾವೇನ್ ಕಂಡಿಬೇಕು? ಪ್ರಶ್ನೆ ಪ್ರಕಾರ ಗೋಪುರ ಎತ್ತರ ಕಂಡಿಬೇಕು. ಆಗ ಏನ್ ಕಂಡಿಬೇಕು ನಾವು? ಬಿಸಿ. ಬಿಸಿ ಅಂದ್ರೇನು? ಕಾಲುವೆಯ ಅಗಲ ಕಂಡಿಬೇಕು. ಇದು ಕಾಲುವೆ ಪಕ್ಕದಲ್ಲಿ ಏನಿದೆ? ಟಿವಿ ಟವರ್ ಇದೆ. ಈ ಕಾಲುವೆ ಎಕರೆ ಭಾಗದಲ್ಲಿ ಟಿ ಬಿಂದುವಿನಿಂದ ಗೋಪುರ ತುದಿ ನೋಡ್ತೇನೆ. ಎಷ್ಟು ಡಿಗ್ರಿ ಕೋನದಲ್ಲಿ? 3 ಡಿಗ್ರಿ ಕೋನ. ಅದೇ ರೀತಿ ಸಿ ಬಿಂದುವಿನಿಂದ ನೋಡ್ತೀನಿ ತುದಿಯನ್ನ 60 ಡಿಗ್ರಿ ಕೋನ ನೋಡ್ತೇನೆ. ಈ ಎರಡು ಬಿಂದುಗಳು ಇರ್ತಕ್ಕ ಅಂತರ ಎಷ್ಟು? 20 ಮೀಟರ್ ಇದೆ. ನಾವು ಈ ಕಾಲುವೆ ಅಗಲ ಕಂಡಿಬೇಕು. ಈ ಮಕ್ಕಳ ಪ್ರಶ್ನೆ ಪ್ರಕಾರ ಏನ್ ಬರ್ತಾರೆ? ಈಗ ಏನ್ ಬರ್ಕಬಹುದು? ಇದೇನು ಕೊಟ್ಟಿಲ್ಲ, ಕೊಟ್ಟದಿಷ್ಟೇ. ಸಿ ಮತ್ತು ಡಿ ಅಂತರ ಎಷ್ಟು ಕೊಟ್ಟಿದ್ದಾರೆ? ಎಷ್ಟು? 20 ಮೀಟರ್ ಕೊಟ್ಟಿದ್ದಾರೆ. ಆಯ್ತಾ? ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? ಕೋನ ಕೊಟ್ಟಿದ್ದಾರೆ. ಉನ್ನತ ಕೋನ. ಕೆಳಗಿಂದ ಮೇಲೆ ನೋಡ್ತೀವಿ, ತುದಿ ನೋಡ್ತೀವಿ. ಆಯ್ತಾ? ಈಗ ಫಸ್ಟ್ ಏನು? ಗೋಪುರದ ಎತ್ತರ ಎ ಬಿ ಇಸ್ ಈಕ್ವಲ್ ಟು ಗೋಪುರದ ಎತ್ತರ. ಎ ಬಿ ಏನು? ಗೋಪುರದ ಎತ್ತರ. ಸಿ ಮತ್ತು ಡಿ ಏನು? ಉನ್ನತ ಕೋನ ಉಂಟಾಗ್ತಕ್ಕಂಥ ಬಿಂದು. ಆಯ್ತಾ? ಸಿ ಮತ್ತು ಡಿ ಉನ್ನತ ಕೋನದ ಬಿಂದು. ಸಿ ಡಿ ಇಸ್ ಈಕ್ವಲ್ ಟು ಎಷ್ಟು ಮೀಟರ್ ಇದೆ? ಸಿ ಇಂದ ಡಿಗೆ ಅಂತರ ಎಷ್ಟಿದೆ? 20 ಮೀಟರ್ ಇದೆ. ಆಯ್ತಾ? ನಾವೇನ್ ಕಂಡಿಬೇಕು? ಈಗ ಬಿ ಸಿ ಕಂಡಿಬೇಕು. ಹಾಗೆ ಕಂಡಿಬೇಕು ನಾವು ಎ ಬಿ ಕಂಡಿಬೇಕು. ಈಗ ನಮ್ಮ ಪ್ರಶ್ನೆ ಪ್ರಕಾರ ಯಾರು ತುಂಬಿರ್ತವೆ? ಈಗ ಎ ಬಿ ಡಿ. ಎ ಬಿ ಡಿ ಅದಾದ್ಮೇಲೆ ಎ ಬಿ ಸಿ ಎರಡು ನಂಬರ್ ಒಂದು ತುಂಬಿದ ಮಕ್ಕಳು ಇರುತ್ತೆ. ಎ ಬಿ ಡಿ ಎ ಬಿ ಸಿ. ಹೌದಲ್ವಾ? ಈಗ ನಮ್ಮ ಪ್ರಶ್ನೆ ಪ್ರಕಾರ ತ್ರಿಭುಜ ಯಾಕಂತ ನಾನು ಎ ಬಿ ಡಿ ತ್ರಿಭುಜ ಎ ಬಿ ಡಿ ಯಲ್ಲಿ ಬಿ ನಂಬರ್ 1 ಟ್ಯಾನ್ ಥೀಟಾ ಎ ಬಿ ಡಿ ಯಲ್ಲಿ ಅಭಿಮುಖ ಯಾವುದು? ಎ ಬಿ. ಪಾರ್ಶ್ವ ಯಾವುದು? ಯಾವುದು? ಬಿ. ಆಯ್ತಾ? ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಎ ಬಿ ಬೈ ಬಿ ಡಿ. ಟ್ಯಾನ್ ಎಷ್ಟಿದೆ? 30 ಡಿಗ್ರಿ ಇಸ್ ಈಕ್ವಲ್ ಟು ಎ ಬಿ ಬೈ ಬಿ ಡಿ ಅಂದ್ರೆ ಬಿ ಸಿ ಪ್ಲಸ್ ಸಿ ಡಿ ತಾನೆ. ಬಿ ಡಿ ಅಂದ್ರೇನು? ಬಿ ಸಿ ಪ್ಲಸ್ ಸಿ ಡಿ. ಟ್ಯಾನ್ 30 ಬೆಲೆ ಎಷ್ಟು? 1/√. ಎ ಬಿ ಬೈ ಬಿ ಸಿ ಪ್ಲಸ್ ಸಿ ಡಿ. ಓರೆ ಗುಣಾಕಾರ ಮಾಡ್ತೇನೆ. ಓರೆ ಗುಣಾಕಾರ ಮಾಡಿದಾಗ ಎಲ್ಲಿಗೆ ಹೋಗುತ್ತೆ? ಅಂಶಕ್ಕೆ ಹೋಗುತ್ತೆ. ನೋಡಲ್ಲಿ ಓರೆ ಗುಣಾಕಾರ ಮಾಡಿದ್ರೆ ಏನಾಗುತ್ತೆ? ಅಂಶಕ್ಕೆ ಹೋಗುತ್ತೆ. ಹಾಗಾದ್ರೆ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಪ್ಲಸ್ ಸಿ ಡಿ. ಸಿ ಡಿ ಬೆಲೆ ಎಷ್ಟಾಗ್ತದೆ? ಈಗ 20 ಹಾಕನೆ. ಈಗ ಎ ಬಿ ನಾವು ಹೊರ ಗುಣಾಕಾರ ಮಾಡಿದ್ರೆ ಇಲ್ಲಿ ಕಳಿಸ್ತೆ ಬಿ ಸಿ ಪ್ಲಸ್ ಸಿ ಡಿ ಜಾಗ ಎಷ್ಟು ಹಾಕೋಣ? ಬೈ √3. ಈ ಕಂಡೀಷನ್ ಏನ್ ಕೊಡೋಣ? ಇದಕ್ಕೆ 1. ಒಂದೇ ಕಂಡೀಷನ್ ಕೊಡೋಣ. ನೆಕ್ಸ್ಟ್ ಯಾಕೆ ಕೊಡೋಣ? ತ್ರಿಭುಜ ಯಾಕಂತರ ಎ ಬಿ ಡಿ ತಗೊಂಡು ಎಷ್ಟು ನೋಡಿದ್ದು? ತ್ರಿಭುಜ ಎ ಬಿ ಸಿ ಯಲ್ಲಿ ಸೇಮ್ ಬಿ ಕೋನ 90 ಡಿಗ್ರಿ. ಆಯ್ತು. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಅಭಿಮುಖ ಎ ಬಿ ಬೈ ಪಾರ್ಶ್ವ ಬಿ ಸಿ. ಆಯ್ತು. ಈಗ ಟ್ಯಾನ್ ಎಷ್ಟು ಡಿಗ್ರಿ? 60 ಡಿಗ್ರಿ. ಎ ಬಿ ಈಗ ಟ್ಯಾನ್ 60 ಎ ಬಿ ಕೊಡಲಿಲ್ಲ ಕೊಡಬಹುದಲ್ಲ? ಏನು
ಎ ಬಿ ಏನ್ ಕೊಡ್ಬೋದು BC ಪ್ಲಸ್ 20 ಬೈ ರೂಟ್ ಆಫ್ 3 ಬೈ BC tan 60 ಬೆಲೆ ಎಷ್ಟು ರೂಟ್ ಆಫ್ 3 is equal to BC plus 20 by BC ರೂಟ್ ಆಫ್ 3 by BC ಹೌದಲ್ವಾ ರೂಟ್ ಆಫ್ 3 into BC ರೂಟ್ ಆಫ್ 3 BC is equal to ಹೊರಗೆ ಮಾತ್ರ ಮಾಡಿದಾಗ BC plus 20 by ರೂಟ್ ಆಫ್ 3 ಇದು ಕೆಳಗೆ ಬಂತು ಮತ್ತೆ ರೂಟ್ ಆಫ್ 3 ಒಳಗೆ ಮಾತ್ರ ಮಾಡಿದ್ವಿ ರೂಟ್ ಆಫ್ 3 ರೂಟ್ ಆಫ್ 3 ಹೋಲ್ ಸ್ಕ್ವೇರ್ ಏನಾಗುತ್ತೆ ರೂಟ್ ಆಫ್ 3 ರೂಟ್ ಆಫ್ 3 ರೂಟ್ ಆಫ್ 3 ಹೋಲ್ ಸ್ಕ್ವೇರ್ BC is equal to BC plus 20 ಸ್ಕ್ವೇರ್ ಬಂತು ಕ್ಯಾನ್ಸಲ್ ಆಯ್ತು 3 BC ಪ್ಲಸ್ 1 BC ಕಡೆ ತರ್ತೇನೆ ಮೈನಸ್ BC is equal to ಎಷ್ಟು 20 ಈಗ ನೋಡಿ 3 BC ನಲ್ಲಿ 1 BC ಬಂದ್ರೆ 2 BC is equal to ಎಷ್ಟು 20 BC ಆಗಿ ಅಂದ್ಕೊಂತೀನಿ 2 3 ಗುಣಾಕಾರ ಮಾಡಿ ಕೆಳಗೆ ಆಯ್ತಾ 2 ಒಂದೇ 2 10 ಹಾಗಾದ್ರೆ BC is equal to 10 ಮೀಟರ್ ಬಂತು ಈಗ BC ಏನಿದು BC ಏನಿಲ್ಲ ಕಾಲುವೆ ಅದೇ ಕೊಡ್ತಾನೆ ಕಾಲಿಗಲ್ಲ ಕಾಲಿಗಲ್ಲ ಎಷ್ಟು ಬಂತು 10 ಮೀಟರ್ ಬಂತು ಈ ಬಂದಂತ BC ಅನ್ನ ನಾವು AB ಕಂಡಿಬೇಕೀಗ AB ಅಂದ್ರೇನು ಗೋಪುರದ ಎತ್ತರ AB ಕಂಡೆ ಕೆಳಗೆ ಹಾಕಂತೀರ AB ಎಲ್ಲಿದೆ ಇಲ್ಲಿದೆ ಆಯ್ತಾ ಈಗ ಇದನ್ನ ಇಲ್ಲಿ ಒಂದರಲ್ಲಿ ಇದೆಲ್ಲೋ ಕಾಲುವೆಯ ಅಗಲ ಬಂತು ಎಷ್ಟು ಅಷ್ಟೆಲ್ಲ ಬಂತು ಈಗ ಒಂದರಲ್ಲಿ ಆದೇಶಿಸಿದಾಗ ಒಂದೇನಂತಿದೆಯಪ್ಪ AB is equal BC plus 20 by BC ಎಷ್ಟಿದೆ 10 ಇದೆ AB is equal to BC 10 plus 20 by root of 3 ಸರಿನ್ರಿ ಹಾಗಾದ್ರೆ AB is equal to 10 plus 20 ಎಷ್ಟು 30 ಗೊತ್ತಿರ್ಬೋದು ರೂಟ್ ಆಫ್ 3 ಮೇಲೆ ಭಾಗ ಮಾಡ್ತಾರೆ 10 3ಲಿ 30 ಹಾಗಾದ್ರೆ AB is equal to 10 into 3 by root of 3 3 by root of 3 ರೂಟ್ ಆಫ್ 3 ಆಗುತ್ತಾ ಹಾಗಾದ್ರೆ AB is equal to ಎಷ್ಟು ಬರುತ್ತೆ 10 ರೂಟ್ ಆಫ್ 3 ಮೀಟರ್ ಏನಿದು ಏನು ದೂರದರ್ಶನ ಗೋಪುರದ ಎತ್ತರ ಬೇಕಾದ್ರೆ ಕೆಳಗೆ ಏನ್ ಬರ್ತಾನ ಗೋಪುರದ ಎತ್ತರ ಗೋಪುರದ ಎತ್ತರ ನೋಡಿ ತ್ರಿಕೋನ ಕರ್ಮ ಏನ್ ಬಳಸಬೇಕು ನಾವು ಇಲ್ಲಿ ಪ್ರಶ್ನೆಯನ್ನ ನಾವು ಸರಿಯಾಗಿ ಗಮನಿಸಬೇಕು ಮಕ್ಕಳ ನಾವು ಎರಡು ತ್ರಿಭುಜ ಇದೆ ಯಾವ ತ್ರಿಭುಜ ಫಸ್ಟ್ ತಗೊಂಡ್ರೆ ನಮ್ಗೆ ಅನುಕೂಲ ಆಗುತ್ತೆ ಅದು ನೋಡ್ಕೊಳ್ಬೇಕು ಹೆಂಗ್ ಬೇಕಂತ ತಗೊಳ್ಳೋದಿಲ್ಲ ಆಯ್ತಾ ನಾವು ಫಸ್ಟ್ ಹಾಕೊಂಡ್ವಿ ABD ತಗೊಂಡ್ವಿ ಅದಾದ್ಮೇಲೆ ಹಾಕೊಂಡ್ವಿ ನಾವು ABC ತಗೊಂಡ್ವಿ ತಗೊಂಡದ್ ಏನ್ ಮಾಡಿದ್ವಿ ನಾವು ಆದೇಶಿಸಿದ್ವಿ
ಮಕ್ಕಳೇ ಇದೇ ತರ ಲೆಕ್ಕವನ್ನು ಕೊಡ್ತೀನಿ, ಮಾಡ್ತೀರಾ? ಸೇಮ್ ಆಸ್ ಇಟ್ ಈಸ್ ಲೆಕ್ಕ ಮಾಡ್ತೀರಾ? ಮಾಡ್ತೀರಲ್ರಿ? ಇದೇ ಲೆಕ್ಕ ಸೇಮ್ ಆಸ್ ಇಟ್ ಈಸ್ ಹೆಂಗಿದೆ ಹಂಗೆ ಅಳಿಸ್ಬೋದಾ? ಪ್ರಶ್ನೆ ಬರ್ತಿರ್ತೀನಿ ಅದನ್ನು ಕೇಳಿದ್ರೆ ನೆಲದ ಮೇಲೆ ನೇರವಾಗಿ ನಿಂತ ಸ್ತಂಭವೊಂದರ ಸುಮಾರ ನೆಲದ ಮೇಲೆ ನೇರವಾಗಿ ನಿಂತ ಸ್ತಂಭವೊಂದರ ನೆರಳಿನ ಉದ್ದವು ಸೂರ್ಯ ನಡೆಗಿನ ಕೋನವು 60 ಡಿಗ್ರಿ ಇದ್ದಾಗ ಉಂಟಾದ ನೆರಳಿನ ಉದ್ದಕ್ಕಿಂತ 30 ಡಿಗ್ರಿ ಇದ್ದಾಗ ಉಂಟಾದ ನೆರಳಿನ ಉದ್ದವು 40 ಮೀಟರ್ ಹೆಚ್ಚಾಗಿದೆ. 40 ಮೀಟರ್ ಹೆಚ್ಚಾಗಿದೆ. ಹಾಗಾದ್ರೆ ಸ್ತಂಭದ ಎತ್ತರ ಕಂಡಿದೆ. ಸ್ತಂಭದ ಎತ್ತರ ಕಂಡುಹಿಡಿಯಿರಿ. ಇಲ್ಲಿ ಚಿತ್ರ ಪಕ್ಕದ ಮಕ್ಕಳಲ್ಲಿ ಡಿ ಬಿ ಬಿ ಎ 30 ಡಿಗ್ರಿ 60 ಡಿಗ್ರಿ 40 ಮೀಟರ್ ಕಂಡುಬೇಕು. ನಾವು ಸ್ತಂಭದ ಎತ್ತರ ಕಂಡುಬೇಕು. ನಾವು ಎ ಬಿ ಕಂಡುಬೇಕು. ಇದರ ಪ್ರಶ್ನೆ ಪ್ರಕಾರ ಎ ಬಿ ಅಂದ್ರೇನು? ಸ್ತಂಭದ ಎತ್ತರ. ಎ ಬಿ ಸ್ತಂಭದ ಎತ್ತರ ಚಿತ್ರ ಹಾಕೋದ್ರಲ್ಲಿ ಮಕ್ಕಳೇ ನೋಡಿ ಫಸ್ಟ್ ಮಾಡಿ ಇದೆ ದೊಡ್ಡದ ಮಾಡೋದು. ಎ ಬಿ ಏನಪ್ಪ? ಸ್ತಂಭದ ಎತ್ತರ. ಆಯ್ತಾ? ಪ್ರಶ್ನೆ ಪ್ರಕಾರ ಹೇಗಿದ್ದೇನೆ, ನೆಲದ ಮೇಲೆ ನೇರವಾಗಿ ನಿಂತ ಸ್ತಂಭವಂತ ನೆರಳಿನ ಉದ್ದ ಸೂರ್ಯನಡೆಗಿನ ಕೋನವು 60 ಡಿಗ್ರಿ ಇದ್ದಾಗ, ಆಯ್ತಾ,
ಉಂಟಾದ ನೆಲದ ಉದ್ದಕ್ಕಿಂತ 30 ಡಿಗ್ರಿ ಇದ್ದಾಗ ಉಂಟಾದ ನೆಲದ ಉದ್ದ ಎಷ್ಟು 40 ಮೀಟರ್ ಹೆಚ್ಚಾಗಿದೆ. ಮಕ್ಕಳ ಸೂರ್ಯ ಮಧ್ಯ 12 ಗಂಟೆ ಇದ್ದಾಗ ನೆರಳು ಎಲ್ಲಿರುತ್ತೆ? ಪಾತ್ರದಲ್ಲಿ ಇರುತ್ತೆ. ಸೂರ್ಯ ಹೋಗದಂಗಿಲ್ಲ, ಕೆಲಸ ಇದ್ದಂಗಿಲ್ಲ, ನಮ್ಮ ನೆರಳು ಉದ್ದ ಏನಾಗುತ್ತೆ? ಜಾಸ್ತಿ ಆಗ್ತಾ ಹೋಗುದು. ನೋಡಿರ್ಬೋದು ಈ ಸಾಯಂಕಾಲ ಮುಳುಗೋ ಟೈಮಲ್ಲಿ ನೆರಳು ನೋಡ್ರಿ ನಿಮ್ಗಿನ ಬಹಳ ಉದ್ದ ಇರುತ್ತೆ. ಹೌದಲ್ರಿ? ಹೌದಲ್ಲ? ಈಗ ಅದೇ ರೀತಿ ಏನಾಗಿದೆ 60 ಡಿಗ್ರಿಗಿಂತ ಉದ್ದ ಎಷ್ಟಿರುತ್ತೋ ಅದಕ್ಕಿಂತ 2 ಪಟ್ಟು ಯಾವಾಗಿದೆ? 30 ಡಿಗ್ರಿ ಇದ್ದಾಗಿದೆ ಅಂತ ಹೇಳಿ. ಎಷ್ಟಿದೆ ಅದು? 40 ಮೀಟರ್ ಡಬಲ್ ಇದೆ ಅಂತ ಹೇಳಿದ್ರು. ಈಗ ಹಾಗಾದ್ರೆ ಸ್ತಂಭ ಎತ್ತರ ಕಂಡು ಫಸ್ಟ್ ಕಾರಣ ಈಗ ಎ ಬಿ ಇದೆಯಲ್ಲ, ಆಯ್ತಾ? ತ್ರಿಭುಜ ಎ ಬಿ ಡಿ ಯಲ್ಲಿ ಯಾವ್ದು ಬರ್ತದ? ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಅಭಿಮುಖ ಎ ಬಿ ಪಾರ್ಶ್ವ ಅದು ಬಿ. ಟ್ಯಾನ್ ಎಷ್ಟಿದೆ? ಎ ಬಿ ಬೈ ಒಂದು ನಿಮಿಷ ಮತ್ತೆ ಬಿ ಡಿ ಅಂದ್ರೆ ಬಿ ಸಿ ಪ್ಲಸ್ ಡಿ ಟ್ಯಾನ್ ತಟ್ಟೆ ಎಷ್ಟು? 1/√3 ಎ ಬಿ ಬೈ ಬಿ ಸಿ ನಮಗೆ ಗೊತ್ತಿಲ್ಲ. ಸಿ ಡಿ ಎಷ್ಟು? 40. ಈಗ ಇದನ್ನ ಹೊರಗೆ ಕಡೆ ಕಳಿಸ ಏನಾಗುತ್ತೆ? ಬಿ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಪ್ಲಸ್ 40/√3 ಹಿಂಗಿದೆ. ಆಯ್ತಾ? ನೆಕ್ಸ್ಟ್ ಹಾಕೊಳ್ಳೋಣ. ಇದು ಒಂದೇ ಕೊಡೋಣ ಕಂಡೀಷನ್. ನೆಕ್ಸ್ಟ್ ಹಾಕೊಳ್ಳೋಣ ತ್ರಿಭುಜ ಯಾವ್ದಲ್ಲಿ? ಎ ಬಿ ಸಿ ಯಲ್ಲಿ ಸೇಮ್ ಅಗೇನ್ ಕೋನ ಬಿ ಎಷ್ಟಿದೆ? 90 ಡಿಗ್ರಿ. ಟ್ಯಾನ್ ಥೀಟಾ ಅಭಿಮುಖ ಎ ಬಿ ಬೈ ಬಿ ಕೋನ ಎಷ್ಟಾಗ್ತೀರ? ಟ್ಯಾನ್ ಥೀಟಾ ಎಷ್ಟಾಗ್ತೀರ? 60 ಡಿಗ್ರಿ. ಎ ಬಿ ಬೇರೆ ಕೋನ ಎ ಬಿ ಹಾಕೋಣ. ಎ ಬಿ ದಾಗ ಏನಾಗ್ತೀರ? ಬಿ ಸಿ ಪ್ಲಸ್ 40/√3 ಬೈ ಬಿ ಸಿ. ಟ್ಯಾನ್ 60 ಎಷ್ಟು? √3 ಬಿ ಸಿ ಪ್ಲಸ್ 40 √3 ಬೈ ಬಿ ಸಿ. ಹೊರಗೆ ಮಾತ್ರ √3 ಇಂಟು ಬಿ ಸಿ ಬಿ ಸಿ ಪ್ಲಸ್ 40/√3 √3 ಹೋಲ್ ಸ್ಕ್ವೇರ್ ಇಂಟು ಬಿ ಸಿ ಇಸ್ ಈಕ್ವಲ್ ಟು ಬಿ ಸಿ ಪ್ಲಸ್ ಏನು 40 ಸ್ಕ್ವೇರ್ ರೂಟ್ ಏನಾಯ್ತು? ಕ್ಯಾನ್ಸಲ್. ಏನು ಉಳಿದಲ್ಲಿ? 3 ಬಿ ಸಿ ಇಸ್ ಈಕ್ವಲ್ ಟು ಬಿ ಸಿ ಪ್ಲಸ್ 40 3 ಬಿ ಸಿ ಮೈನಸ್ ಬಿ ಸಿ ಇಸ್ ಈಕ್ವಲ್ ಟು 40 2 ಬಿ ಸಿ ಇಸ್ ಈಕ್ವಲ್ ಟು 40. 3 ಬಿ ಸಿ ನಿನ್ನೆ 1 ಬಿ ಸಿ 2 ಬಿ ಸಿ ತಾನೆ. ಹಾಗಾದ್ರೆ ಬಿ ಸಿ ಎಷ್ಟು ಬರುತ್ತೆ? 40/2 2 180 ಹಾಗಾದ್ರೆ ಬಿ ಸಿ ಎಷ್ಟು ಬಂತು? 20 ಮೀಟರ್. ಬಿ ಸಿ ಏನಿದು? ಸ್ತಂಭದಿಂದ ಮೊದಲನೇ ಇರ್ತಕ್ಕ ಅಂತರ ಆಯ್ತು. ಹೌದಲ್ಲ? ಈಗ ನೆಕ್ಸ್ಟ್ ಅವ್ರು ಏನ್ ಕೇಳಿದಾರೆ? ಸ್ತಂಭ ಎತ್ತರ ಕೇಳಿದಾರೆ. ಸ್ತಂಭ ಎತ್ತರ ಏನು? ಎ ಬಿ ಕಟ್ಟಬೇಕು. ಎ ಬಿ ಇರುವವನೀಗ 1ರಲ್ಲಿ. ಇದನ್ನ ಬಿ ಸಿ ಎಲ್ಲಿ ಹಾಕ್ತೀರಾ? 1ರಲ್ಲಿ ಆದೇಶಿಸಿದಾಗ ಒಂದೇನಿದೆ? ಎ ಬಿ ಇಸ್ ಈಕ್ವಲ್ ಟು ಏನಿದೆ? ಬಿ ಸಿ ಪ್ಲಸ್ 40/√3. ಬಿ ಸಿ ಬೆಲೆ ಎಷ್ಟು? 20 ಪ್ಲಸ್ 40/√3. ಎ ಬಿ ಇಸ್ ಈಕ್ವಲ್ ಟು 40 ಪ್ಲಸ್ 20 ಎಷ್ಟು? 60/√3. 23 40 ಯಾಕಂದ್ರೆ √3 ಕೆಳಗೆ ಇರುತ್ತೆ. 2 ಭಾಗ ಮಾಡ್ತಾರೆ 23 ಇದೆ. ಈಗ ಎ ಬಿ ಇಸ್ ಈಕ್ವಲ್ ಟು 20 ಇಂಟು 3 ಮಾಡ್ತಾರೆ. ಯಾಕೆ 3 ಮಾಡ್ತಾರೆ ಈ ತರ ಅಂದ್ರೆ √3 ಇದೆ. ಆದ್ರಿಂದ ಏನಾಗಿ ಮಾರ್ಪಾಡಾಗುತ್ತೆ? ಎ ಬಿ ಇಸ್ ಈಕ್ವಲ್ ಟು 20√3 ಮೀಟರ್. ಏನಿದು? ಸ್ತಂಭದ ಎತ್ತರ. ಸ್ತಂಭದ ಎತ್ತರ ಈ ಪ್ರಶ್ನೆಯಲ್ಲಿ ನಾವೇನ್ ಮಾಡಿದ್ವಿ? ತ್ರಿಭುಜ
ತ್ರಿಭುಜ ABD ಒಳಗೆ ಇನ್ನೊಂದು ತ್ರಿಭುಜ ಆಗಿದೆ ABC. ಫಸ್ಟ್ ABD ಉಂಟಾಗುವಂತ ಉನ್ನತ ಕೋನ ಎಷ್ಟು 30 ಡಿಗ್ರಿ. ನೆಕ್ಸ್ಟ್ ABC ನಲ್ಲಿ ಉಂಟಾಗುವಂತ ಉನ್ನತ ಕೋನ ಎಷ್ಟು 60 ಡಿಗ್ರಿ. ನಾವು ಇದಕ್ಕೆ ಒಂದೊಂದು ಹೆಸರು ಕೊಡ್ಕೊಂಡು BC ಕಂಡುಹಿಡ್ಕೊಂಡ್ವಿ. ಆ ಬಂದಂತ BC ಅನ್ನ ಒಂದೇ ಸಮೀಕರಣ ಆದೇಶ ಮಾಡಿದ್ವಿ. ಅವಾಗ ಏನ್ ಸಿಕ್ತು ನಮಗೆ? ಸ್ತಂಭದ ಎತ್ತರ ಸಿಗ್ತದೆ. ನಾವು ಇಲ್ಲಿವರೆಗೂ ತ್ರಿಕೋನಮಿತಿ ಅನ್ವಯ ಉನ್ನತ ಕೋನ ಮತ್ತು ಅವನತ ಕೋನವನ್ನ ಬಳಸಿಕೊಂಡು ಎತ್ತರ ಆಗಿರ್ಬೋದು, ಎರಡು ವಸ್ತುಗಳ ನಡುವೆ ಅಂತರ ಆಗಿರ್ಬೋದು, ಹಡಗುಗಳ ನಡುವೆ ಇರ್ತಕ್ಕಂಥ ಅಂತರ ನೋಡ್ಬೋದು. ಆ ಎಲ್ಲ ಲೆಕ್ಕಗಳನ್ನು ಮಾಡ್ಕೊಂಡಿದ್ವಿ. ಆಯ್ತಾ? ಹಾಗೆ ಮಕ್ಕಳೇ, ತ್ರಿಕೋನಮಿತಿ ಅನ್ವಯ ಬಳಸ್ಕೊಂಡು ನಾವು ಇಲ್ಲಿ ಲೆಕ್ಕ ಏನ್ ಮಾಡಿದ್ವಿ? ನಾವು ಗೋಪುರ ಎತ್ತರ ಕಂಡಿದ್ವಿ. ಅದೇ ರೀತಿ ಹಬ್ಬ ಲೆಕ್ಕ ಮಾಡಿಸಿದ. ಗೋಪುರ ಎತ್ತರ ಕಂಡಿದ್ದು, ಎರಡು ವಸ್ತು ನಡುವೆ ಅಂತರ ಕಂಡಿದ್ದು ಅಲ್ವಾ? ಇದೇ ಟೆಕ್ನಿಕ್ ಅನ್ನು ಬಳಸ್ಕೊಂಡು ಮಕ್ಕಳೇ ನಾವು ಉನ್ನತ ಕೋನ ಮತ್ತು ಅವನತ ಕೋನ ಬಳಸ್ಕೊಂಡು ಹಿಂದಿನ ಕಾಲದಲ್ಲಿ, ಪುರಾತನ ಕಾಲದಲ್ಲಿ, ಆ ಕಾಲದಲ್ಲಿ ಪರ್ವತದ ಎತ್ತರ, ನದಿಗಳ ಉದ್ದ, ಭೂಮಿಯಿಂದ ಆಕಾಶಕ್ಕೆ ಇರ್ತಕ್ಕಂಥ ಅಂದ್ರೆ ಆಕಾಶದಲ್ಲಿರ್ತಕ್ಕಂಥ ಗ್ರಹಗಳಲ್ಲಿರ್ತಕ್ಕಂಥ ಏನೋ ಅಂತರ, ದೂರ, ಉನ್ನತ ಕೋನ ಅಂದ್ರೆ ಪರ್ವತದ ಎತ್ತರವನ್ನ ಕಂದಕ್ಕೆ ಬಳಸ್ತಕ್ಕಂಥ ಉಪಕರಣ ಅದು ಥಿಯೋಡಲೈಟ್. ಅದು ಹೆಸರು ಥಿಯೋಡಲೈಟ್. ಸರ್ ಜಾರ್ಜ್ ಎವರೆಸ್ಟ್ ಅಂತೇಳಿ ಪಾಪ ಅವರು ಒಬ್ಬ ಗಣಿತ ಶಾಸ್ತ್ರಜ್ಞ ಥಿಯೋಡಲೈಟ್ ಅನ್ನ ಮೌಂಟ್ ಎವರೆಸ್ಟ್ ನ ದೂರದಿಂದ 6 ವಿವಿಧ ಸ್ಥಳಗಳಲ್ಲಿ ಬಳಸಿ ಅದರ ನಿಖರವಾದ ಎತ್ತರವನ್ನು ಕಂಡಿದ್ದಾರೆ. ಅದಕ್ಕೋಸ್ಕರ ಅವರ ಹೆಸರಿನಲ್ಲೇ ಆ ಪರ್ವತಕ್ಕೆ ಹೆಸರಿಟ್ಟಿದ್ದಾರೆ. ಏನಂತ? ಮೌಂಟ್ ಎವರೆಸ್ಟ್. ಅವರ ಕಂಡಿದ್ದಾರೋ ಜಾರ್ಜ್ ಎವರೆಸ್ಟ್. ಯಾವ ಉಪಕರಣ ಬಳಸಿ? ಥಿಯೋಡಲೈಟ್. ಥಿಯೋಡಲೈಟ್ ಆ ಉಪಕರಣ ನೋಡಿದ್ರೆ ಈಗ ಒಂದು ಮ್ಯೂಸಿಯಂ ಇದೆ, ಲಂಡನ್ ಮ್ಯೂಸಿಯಂ ಅಲ್ಲಿ ಇದೆ. ಥಿಯೋಡಲೈಟ್ ದೊಡ್ಡ ಉಪಕರಣ. ಅದೇನು ಲೆಕ್ಕದ ಮೇಲೆ ನೋಡ್ತಾರೆ ಅಂದ್ರೆ ಉನ್ನತ ಕೋನ. ಹೌದಲ್ರಿ? ನೋಡಿ, ತ್ರಿಕೋನಮಿತಿ ಅನ್ವಯ ಬಹಳ ಅದ್ಭುತವಾಗಿದೆ ಮಕ್ಕಳು. ಯಾವ್ದು ಬಳಸ್ಕೋಬೇಕು ನಾವು? ತ್ರಿಕೋನಮಿತಿನಲ್ಲಿ ಬರ್ತಕ್ಕಂಥ ಕೋನಗಳನ್ನು ಸಾಮಾನ್ಯವಾಗಿ ಚಾಪ್ಟರ್ ನೋಡಿರ್ಬೋದು, ಎಲ್ಲೋ ಒಂದ್ 2 ಕಡೆ ಸೈನ್ ಥೀಟಾ ಬಂದಿದೆ ಅಷ್ಟೇ. ಹೌದಲ್ವಾ? ಇನ್ನೆಲ್ಲ ಬಂದಿದೆ ಯಾವ್ದು? ಟ್ಯಾನ್ ಥೀಟಾ. ಟ್ಯಾನ್ ಥೀಟಾ ಬಂದಿದೆ. ಆಯ್ತಾ ಮಕ್ಕಳ? ಈ ಚಾಪ್ಟರ್ ಅರ್ಥ ಆಯ್ತಾ ನಿಮಗೆ? 4 ಮಾರ್ಕ್ಸ್ ಪ್ರಶ್ನೆ ಬಂದೇ ಬರುತ್ತೆ ಮಕ್ಕಳ. ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಚಾಪ್ಟರ್ ಇದು. ನಾವು ಮಾಡಿರ್ತಕ್ಕಂಥ ಅಭ್ಯಾಸವನ್ನ ಗಮನ ಇಟ್ಟು ಚೆನ್ನಾಗಿ ವರ್ಕ್ ಮಾಡ್ರಿ. ಪ್ರತಿಯೊಂದು ಪ್ರಶ್ನೆ ಇಂಪಾರ್ಟೆಂಟ್, ಪ್ರತಿಯೊಂದು ಸ್ಟೆಪ್ ಇಂಪಾರ್ಟೆಂಟ್ ಆಗುತ್ತೆ. ಆದ್ರಿಂದ ಗಮನ ಹರಿಸಿ, ಎಲ್ಲೂ ಸ್ಕೋರ್ ಹೋಗ್ದಂಗೆ, ಎಲ್ಲೂ ತಪ್ಪಾಗ್ದಂಗೆ ಅಭ್ಯಾಸ ಮಾಡಿ. ಇಷ್ಟು ಹೇಳಿ ಈ ಪಾಠ ಮುಗಿಸ್ತಾ ಇದ್ದೀನಿ.